ಹುರುಳಿಕಾಳು ಮೊಳಕೆ ಸಾಂಬಾರ್ಗೆ ಬೇಕಾಗಿರೋ ಪದಾರ್ಥಗಳು: ಹುರುಳಿಕಾಳು ಮೊಳಕೆ ಕಟ್ಟಿರೋ ಹುರುಳಿಕಾಳು, ಅದಕ್ಕೆ ಮಸಾಲೆ ಐಟಮ್: ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕೊತ್ತಂಬರಿ, ಕೊಬ್ಬರಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಅದ್ರ ಜೊತೆಗೆ ಒಂಚೂರು ಚಕ್ಕೆ, 2 ಲವಂಗ, ಬೇಕಾಗಿರೋಷ್ಟು ನಮಗೆ ಖಾರ. ಹುರುಳಿಕಾಳು ಬೇಯಿಸಿಟ್ಕೊಂಡಿರೋದು, ಮೊಳಕೆ ಹುರುಳಿಕಾಳು ಬೇಯಿಸಿಟ್ಕೊಂಡು ಚೆನ್ನಾಗಿ 3 ವಿಜಿಲ್ ಬಿಟ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಅದನ್ನು ನಾವು ಒಗ್ಗರಣೆ ಕೊಟ್ಟು ಮಸಾಲೆ ರುಬ್ಬಾದ್ಮೇಲೆ ಒಗ್ಗರಣೆ ಕೊಟ್ಟಿರ್ತೀವಲ್ವ, ಆ ಮಸಾಲೆಗೆ ಇದನ್ನು ಹಾಕಿ 1 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅದೇ ಚೆನ್ನಾಗಿರುತ್ತೆ. ಸಾಕು, ಬೇಯೋದು ಸಾಕಾಗುತ್ತೆ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬಿಸಿ ಆದಮೇಲೆ ಒಂದು ಸಾಕು ಆನಿಯನ್, ಕರಿಬೇವು, ಬೆಳ್ಳುಳ್ಳಿ, ಪಲಾವ್ ಎಲೆ ಹಾಕಿ ಕರಿಬೇವು, ಸಾಸಿವೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸಿ ಮಾಡಿಕೊಂಡು ಮಸಾಲೆ ಒಂದು 5 ನಿಮಿಷ ನಾನು ಧನಿಯಾ ಪುಡಿ ಹಾಕಿಲ್ಲ, ಮಸಾಲೆ ಇನ್ನೇನು ಹಾಕಿಲ್ಲ. ನಾವು ಏನು ತೋರಿಸಿದ್ರು ಅಷ್ಟೇ. ಇದೊಂದ್ಸಲ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಮ್ಮ ಮಕ್ಕಳಿಗೆ ಇವಾಗ ಯಾಕಂದರೆ 1 ತಿಂಗಳು 1.5 ತಿಂಗಳು ಚಿಕನ್ ಮಟನ್ ತಿನ್ನಲ್ಲ. ಅದರಿಂದ ಈ ಥರ ಮಸಾಲೆ ಸಾಂಬಾರು ಅಂದರೆ ಇಷ್ಟ ಅವ್ರಿಗೆ. ಅದಕ್ಕೆ ನಾವು ಈ ಥರ ಆವಾಗವಾಗ ಇದು ಮಾಡಿ ಮಕ್ಕಳಿಗೆ, ಅದು ಮಟನ್ ಇಷ್ಟಪಡೋರಾದರೆ ಇದು ಮಾಡಿಕೊಟ್ರೆ ಇದನ್ನ ಸ್ವಲ್ಪ ತಿನ್ನೋರು ಅದನ್ನು ನೋಡ್ಕೊತಾರೆ. ಅದರಲ್ಲಿ ಸ್ವಲ್ಪ ಮಶ್ರೂಮು, ಈ ಥರ ಹುರುಳಿಕಾಳು ಮಸಾಲೆ, ಈ ಥರ ಎಣ್ಣೆ ಬದನೇಕಾಯಿ ಸಾಂಬಾರು ಆವಾಗವಾಗ ಈ ಥರ ಮಾಡಿಕೊಟ್ರೆ ನಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಚಿಕನ್ ಮಟನ್ ತಿನ್ನಲ್ಲ, ಗಣೇಶ ಅಲ್ವಾ, ಅದರಿಂದ ನಾವು ಈ ಥರ ಮಾಡಿ ಮಕ್ಕಳಿಗೆ ಕೊಡ್ತೀವಿ. ನಾನಿವಾಗ ಹುರುಳಿಕಾಳು ಮಸಾಲೆ ಸ್ವಲ್ಪ ಬೆಂದಾದ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಹುರುಳಿಕಾಳನ್ನ ಬೇಯಿಸಿರೋದನ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ನಾನು ಬೇಯಿಸೋವಾಗ ಹುರುಳಿಕಾಳಿಗೆ ಉಪ್ಪು ಹಾಕಿದ್ದೆ. ಇವಾಗ ಸ್ವಲ್ಪ ನಮಗೆ ಟೇಸ್ಟ್ ತಕ್ಕಂತಾಗಿ ಉಪ್ಪು ಸ್ವಲ್ಪ ಹಾಕ್ಕೋಬೇಕು. ಹುರುಳಿಕಾಳು ಮಸಾಲೆ ಸಾಂಬಾರು ರೆಡಿ. ಲಾಸ್ಟಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅಷ್ಟೇ. ಜೊತೆಗೆ ಅನ್ನಾಗೆ ಮುದ್ದೆಗೆ
ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸಿಹಿಸಿ ಮತ್ತು ಅನ್ನ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಇದನ್ನು ಮಾಡಿ ಮಕ್ಕಳು ಕೊಟ್ಟರೆ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಮಕ್ಕಳಿಗೆ ದೊಡ್ಡವ್ರಿಗೆ ಹುರುಳಿಕಾಳು ಅಂತ ಸಣ್ಣ ತಿಂಡಿ ತುಂಬ ಒಳ್ಳೆಯದು. ನೀವು ಈ ಥರ ಮಾಡಿ ಮಕ್ಕಳಿಗೆ ಮಕ್ಕಳು ದೊಡ್ಡವ್ರು ಕೊಡಿ, ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಮಸಾಲೆ ಐಟಮ್ ಏನಿಲ್ಲ, ಕೊತ್ತಂಬರಿ ಸೊಪ್ಪು ಪುದೀನ ಕೊಡಿ, ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಕಿದ್ರೆ ಸಾಕು. ಬರೀ ಮಸಾಲೆ ಏನು ಹಾಕಲ್ಲ ನೀವು, ಇಷ್ಟು ಮಾತ್ರಗೆ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು.